ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ವತಿಯಿಂದ ಏಪ್ರಿಲ್ 14ರಂದು ಪಿ ಲಂಕೇಶ್ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಅಧ್ಯಕ್ಷ ಎನ್ ಮಂಜುನಾಥ್ ತಿಳಿಸಿದರು. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಎನ್ ಮಂಜುನಾಥ್, ಪ್ರತಿ ವರ್ಷದಂತೆ ಈ ವರ್ಷವೂ ಪಿ ಲಂಕೇಶ್ ಅವರ ಹೆಸರಿನಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ವತಿಯಿಂದ ನಡೆಸಲಾಗುತ್ತಿದ್ದು, ಈ ಬಾರಿ ಏಪ್ರಿಲ್ 14ರಂದು ಶಿವಮೊಗ್ಗ ನಗರದ ಆರ್ಟಿಒ ಕಚೇರಿ ರಸ್ತೆಯಲ್ಲಿರುವ ಸರ್ಕಾರಿ ನೌಕರರ ಭವನದಲ್ಲಿ ಬೆಳಗ್ಗೆ 10:30ಕ್ಕೆ ಪಿ ಲಂಕೇಶ್ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಹಿರಿಯ ಪತ್ರಕರ್ತ ಡಿ ಮಹದೇವಪ್ಪ ಅವರಿಗೆ ಪಿ ಲಂಕೇಶ್ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಗುವುದು ಎಂದು ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಅಧ್ಯಕ್ಷ ಎನ್ ಮಂಜುನಾಥ್ ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಕಾರ್ಯಕ್ರಮದ ಬಗ್ಗೆ ಎನ್ ಮಂಜುನಾಥ್ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿ ನೂತನವಾಗಿ ಆರಂಭವಾಗಿದೆ ಮಂತ್ರ ಲಾಡ್ಜಿಂಗ್. ಶಿವಮೊಗ್ಗ ನಗರದ ರಾಮಣ್ಣ ಶ್ರೇಷ್ಠಿ ಪಾರ್ಕ್ ಶ್ರೀ ಗಣಪತಿ ದೇವಸ್ಥಾನ ಎದುರು ಸುಸಜ್ಜಿತ ವಸತಿ ಸೌಕರ್ಯವಿರುವ ಮಂತ್ರ ಲಾಡ್ಜ್ ಈಗ ಪ್ರವಾಸಿಗರ ಸೇವೆಗೆ ಸಿದ್ಧವಾಗಿದೆ. ನಮ್ಮಲ್ಲಿ 24 ಗಂಟೆ ಲಿಫ್ಟ್ ಹಾಗೂ ಎಸಿ ಸೌಲಭ್ಯ ಹೊಂದಿರುವ ಐಷಾರಾಮಿ ಆರಾಮದಾಯಕ ಡೀಲಕ್ಸ್, ಸೂಪರ್ ಡೀಲಕ್ಸ್, ತ್ರಿಬಲ್, ಡಬಲ್, ಟ್ವಿನ್ಸ್ ಬೆಡ್ರೂಮ್ಗಳು ಲಭ್ಯವಿದೆ. ಸಂಪರ್ಕಿಸಿ ಮಂತ್ರ ಲಾಡ್ಜಿಂಗ್, ಶ್ರೀರಾಮ ಸೇವಾ ಭಾವಸಾರ ಕ್ಷತ್ರಿಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಗಾಂಧಿ ಬಜಾರ್ ಹತ್ತಿರ, ರಾಮಣ್ಣ ಶ್ರೇಷ್ಠಿ ಪಾರ್ಕ್ ವೃತ್ತ, ಎಸ್ಪಿಎಂ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818461323. ಮೊಬೈಲ್ ಸಂಖ್ಯೆ 9845232138. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686269090. ವಾಸವಿ ಪಬ್ಲಿಕ್ ಸ್ಕೂಲ್, ಕೋಟೆ ರೋಡ್, ಶಿವಮೊಗ್ಗ. Bringing excellence to student. Admission open 2026-27. Nursery to 10th standard.
innovative learning program, safe and supportive community, holistic character development, fun activities, track students' performances with Class Sati, celebrate their progress, attractive discount on single fee payment. For admission, contact 97421 9900862246 9964586181. ಅಸ್ತಿತ್ವಕ್ಕೆ ಬಂದಿದ್ರೂ ಸಹ ವೃತ್ತಿಯಲ್ಲಿ ಯಾರು ನಿರಂತರವಾಗಿ ಸಾಧಕರಾಗಿರ್ತಾರೆ ಅವರನ್ನ ನಾವು ಹಿರಿತನದ ಮೇಲೆ ಹಾಗೆ ಅವರ ಸಾಧನೆಯ ಮೇಲೆ ಗುರುತಿಸಿ ಅವರನ್ನ ಗೌರವಿಸ ಅಂತ ಕೆಲಸ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ಮತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ನಡೆಸ್ಕೊಂಡು ಬಂದಿದ್ರು ಸಹ ಕಳೆದ 2 ಸಾಲಿನಿಂದ ವಿಶೇಷವಾಗಿ ಟ್ರಸ್ಟಿಂದ ಪ್ರಶಸ್ತಿಯನ್ನು ಘೋಷಣೆ ಮಾಡಿಕೊಂಡು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಕಳೆದ ಬಾರಿ ಸಹ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಜಯಂತಿಯಂದೇ ಈ ಪ್ರಶಸ್ತಿ ಪ್ರದಾನವನ್ನ ಮಾಡಿದ್ದಂಥದ್ದನ್ನ ನೀವೆಲ್ಲರೂ ಸಾಕ್ಷೀಭೂತರಾಗಿ ನಮ್ಮೊಂದಿಗೆ ಇದ್ರಿ, ಕೈ ಜೋಡಿಸಿದ್ರಿ, ಅದರ ಯಶಸ್ವಿಗೆ ಕಾರಣೀಭೂತರಾಗಿದ್ರಿ ಅಂತ ಹೇಳಿ ಮತ್ತೊಮ್ಮೆ ನಿಮಗೆ ಧನ್ಯವಾದವನ್ನು ತಿಳಿಸ್ತಾ, ವಿಶೇಷವಾಗಿ ನಾವು ನಮ್ಮ ಜಿಲ್ಲೆಯವರು ಕನ್ನಡ ಪತ್ರಿಕೋದ್ಯಮದಲ್ಲಿ ಹೊಸ ಆಯಾಮವನ್ನು ಸಂಚಲನವನ್ನು ಸೃಷ್ಟಿಸಿದಂಥ ನಮ್ಮವರೇ ಆದಂಥ ಪಿ ಲಂಕೇಶ್ ಹೆಸರಲ್ಲಿ ಪ್ರಶಸ್ತಿಯನ್ನು ನೀಡ್ತಾ ಬಂದಿದ್ದೀವಿ. ಆದರೆ ಈ ಬಾರಿ ವಿಶೇಷವಾಗಿ ಆಡಳಿತ ಮಂಡಳಿ ಸುದೀರ್ಘವಾಗಿ ಮತ್ತೆ ಸರ್ವ ಟ್ರಸ್ಟಿಗಳು ಇದನ್ನ ರಾಜ್ಯ ಮಟ್ಟಕ್ಕೆ ಈ ಬಾರಿ ವಿಸ್ತರಿಸೋಣ, ಹಾಗೇನೆ ಪತ್ರಿಕಾ ದಿನಾಚರಣೆಯಂದು ನಮ್ಮನ್ನ ಶಿವಮೊಗ್ಗ ಜಿಲ್ಲೆಯವರಿಗೆ ಗೌರವಿಸೋಣ ಅಂತ ಹೇಳಿ ಒಂದು ಆಲೋಚನೆ ಮಾಡಿ ಸರ್ವಸಮ್ಮತದಿಂದ ಪ್ರತಿ ವರ್ಷ ರಾಜ್ಯ ಮಟ್ಟದಲ್ಲಿ ಒಬ್ಬರನ್ನ ಗುರುತಿಸಿ ಅವರನ್ನ ಈ ಪ್ರಶಸ್ತಿಗೆ ಆಯ್ಕೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಈ ಬಾರಿ ನಾವು ನಿಮಗಾಗಲೇ ಕೊಟ್ಟಿದ್ದೀವಿ. ತುಂಬ ಪತ್ರಿಕೋದ್ಯಮದಲ್ಲಿ ಸಾಕಷ್ಟು ಕೆಲಸ ಮಾಡಿ ಸಹ ತುಂಬ ಮುಜುಗರವನ್ನು ಪಡುವಂಥ ಹಾಗೆ ಎಲೆಮರೆ ಕಾಯಂತೆ ಇರುವಂತಹ ಡಿ ಮಾದೇವಪ್ಪ ಇವರನ್ನ ನಾವು ಸುಮಾರು 5 ಹೆಸರುಗಳು ಬಂದಿದ್ವು ಅದರಲ್ಲಿ ನಮ್ಮ ಸಮಿತಿಲಿ. ಅದರಲ್ಲಿ ಅಂತಿಮವಾಗಿ ಮಾದೇವಪ್ಪ ಅವರನ್ನ ಆಯ್ಕೆ ಮಾಡಿಕೊಂಡು ಸುಮಾರು 3 ದಶಕಗಳ ಕಾಲ ಕನ್ನಡ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾ ಬಂದಂಥ, ವಿಜಯ ಕರ್ನಾಟಕದ ಆರಂಭದ ಸಂಪಾದಕರಾಗಿ, ವಿಶ್ವೇಶ್ವರ ಭಟ್ರು ಬರೋಕ್ಕಿಂತ ಮುಂಚೆ ಸಂಪಾದಕರಾಗಿ ಕೆಲಸ ಮಾಡಿದಂಥ, ಹಾಗೆ ಬೇರೆ ಬೇರೆ ಪತ್ರಿಕೋದ್ಯಮದ ದಿಗ್ಗಜ ಶ್ಯಾಮರಾವ್ ಅವರ ಸಂಯುಕ್ತ ಕರ್ನಾಟಕದಲ್ಲಿ ಸುದೀರ್ಘವಾಗಿ ಕೆಲಸ ಮಾಡಿ ಹೆಸರನ್ನ ಗಳಿಸಿದಂಥ ಮಾದೇವಪ್ಪನವರನ್ನ ಈ ಬಾರಿ ನಾವು ಆಯ್ಕೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಕಳೆದ 3 ದಶಕಗಳಿಂದ ಪತ್ರಿಕೋದ್ಯಮದಲ್ಲಿದ್ದು ಉತ್ತರ ಕರ್ನಾಟಕದಲ್ಲಿ ಅತ್ಯುತ್ತಮ ಹೆಸರನ್ನು ಗಳಿಸಿದಂಥ, ಹಾಗೆ ಈಗ ಮಾಹಿತಿ ಆಯೋಗದ ಆಯುಕ್ತರಾದಂಥ ವೆಂಕಟ್ ಸಿಂಗ್ ಅವರನ್ನ ನಾವು ಇದರ ಉದ್ಘಾಟನೆಗೆ ಆಹ್ವಾನಿಸಿದ್ದೀವಿ. ಚಿಂತಕರು, ಎಲ್ಲ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿರುವಂತಹ ಡಾಕ್ಟರ್ ರಾಜೇಂದ್ರ ಚೆನ್ನಿಯವರ ಹಿರಿತನವನ್ನ ಮತ್ತೆ ಲಂಕೇಶ್ ಜೊತೆಗೆ ಇದ್ದಂಥ ಅವರ ಸಂಪರ್ಕವನ್ನು ಎಲ್ಲ ಗಮನಿಸಿ ಪ್ರೊಫೆಸರ್ ರಾಜೇಂದ್ರ ಚೆನ್ನಿ ಅವರನ್ನ ಈ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಆಹ್ವಾನಿಸಿದ್ದೀವಿ. ಕಾರಣ ಇದು ಪ್ರಶಸ್ತಿಗಳನ್ನ ರಾಜಕೀಯ ರಹಿತವಾಗಿ ಪ್ರದಾನ ಮಾಡಬೇಕು ಅಂತ ಹೇಳಿ ನಮ್ಮ ಟ್ರಸ್ಟ್ನ ಎಲ್ಲರ ಆಶಯ. ವೇದಿಕೆಯಲ್ಲಿ ತುಂಬ ಜನ ಅವರೇ ಆಗಬಾರ್ದು ಅನ್ನೋ ದೃಷ್ಟಿಯಿಂದ
ಪತ್ರಿಕೆ ಒಂದು ರೀತಿ ಇದೊಂದು ಮಾದರಿಯಾಗಿರಬೇಕು ಪ್ರಶಸ್ತಿ ಪ್ರದಾನ ಸಮಾರಂಭ ಅನ್ನೋ ದಿಸೆ ಇಟ್ಕೊಂಡು ನಾವು ವೇದಿಕೆಯಲ್ಲಿ ಹೆಚ್ಚು ಅವರ ಭಾಷಣಗಳಿಗೆ ಕೊಡದೇನೆ ಮೌಲ್ಯಗಳನ್ನು ಇಟ್ಕೊಂಡು ಮಾತಾಡೋವಂಥ ಇಬ್ಬರನ್ನ ನಾವು ಗುರುಸ್ಕೊಂಡು ಈ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜಿಸಿದ್ದೀವಿ. ಮೊದಲನಿಗೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಅವರ ದಿನಾಚರಣೆಯೊಂದಿಗೆ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ಇರುತ್ತೆ. ನೀವು ನಿಮ್ಮ ಎಲ್ಲ ಸ್ನೇಹಿತರು ಕುಟುಂಬ ವರ್ಗದ ಸಮೇತ ಈ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಆಗಮಿಸಬೇಕು. ಪೂರ್ತಿ ಕೊನೆಯವರೆಗೂ ನಮ್ಮೊಂದಿಗೆ ಇದ್ದು ಈಗ ಇದನ್ನ ಯಶಸ್ವಿಯಾಗಿ ಗಳಿಸ್ಕೊಡ್ಬೇಕು. ಹಾಗೆ ಶಿವಮೊಗ್ಗ ಜಿಲ್ಲಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಶಿವಮೊಗ್ಗ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ವೈದ್ಯನಾಥ್ ಅವರು ಸಹ ಈ ಸಮಾರಂಭದಲ್ಲಿ ಇರ್ತಾರೆ. ಹಾಗಾಗಿ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೂ ಈ ಮೂಲಕ ಈ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಆಹ್ವಾನಿಸಿದ್ದೀವಿ. ವೈದ್ಯ ಸಹ ಈಗಾಗಲೇ ನಮ್ಮ ಜೊತೆಗೆ ಮಾತನಾಡಿ ಸಮ್ಮೇಳನ ಮುಗಿಸ್ಕೊಂಡ್ಬರ್ತಿದ್ದಂಗೆ ನಾವು ಮೆಸೇಜನ್ನು ಹಾಕಿ ಎಲ್ಲರೂ ಭಾಗಿಯಾಗ್ತೀವಿ, ನಾನು ಇಡೀ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಇರ್ತೀನಿ ಅಂತೇಳಿ ಈಗಾಗಲೇ ಹೇಳಿರೋದ್ರಿಂದ ಈ ಕಾರ್ಯಕ್ರಮ ಈ ಸತಿ ಚೆನ್ನಾಗಾಗಬೇಕು, ನಾವು ನೀವು ಸೇರಿ ಎಲ್ಲ ಚೆನ್ನಾಗಿ ಮಾಡೋಣ ಅಂತ ಹೇಳಿ ನಿಮಗೆ ಹೇಳ್ತಾ, ವಿಶೇಷವಾಗಿ ನಾವು ಈ ಪ್ರಶಸ್ತಿಗಳು ಹೇಗಾಗಿದೆ ಅಂದರೆ ಈಗ ಇನ್ಫ್ಲೂಯೆನ್ಸ್ ಮಾಡಿ ಪ್ರಶಸ್ತಿ ತಗೊಳ್ಳೋವಂಥದ್ದು ಅಥವಾ ಯಾರಿಗೋ ಹೇಳಿಸಿ ಪ್ರಶಸ್ತಿ ತಗೊಳ್ಳೋವಂಥ ಕಾಲಘಟ್ಟಕ್ಕೆ ಬಂದು ನಿಂತ್ಬಿಟ್ಟಿದ್ದೀವಿ ನಾವೀಗ. ಯಾವುದ್ಯಾವುದೋ ಹಿನ್ನೆಲೆಗಳನ್ನು ಇಟ್ಕೊಂಡು ನಾವು ಪ್ರಶಸ್ತಿ ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ನಾವೇ ಅವ್ರನ್ನ ಗುರುಸ್ಬೇಕು. ಇದು ಹೊಸ ಆಲೋಚನೆಯನ್ನ ಇಟ್ಕೊಂಡು ಇಲ್ಲಾಂದ್ರೆ ಅರ್ಜಿ ಕಳೆದು ಸ್ಕ್ರೂಟ್ನಿ ಮಾಡಿ ಪ್ರಶಸ್ತಿ ಕೊಡುವಂಥ ಇವನ್ನು ನೋಡಿದಿರಿ. ಆದರೆ ಅದಕ್ಕೆ ಪ್ರಶ್ನಷ್ಟು ಹೊರತಾಗಿ ವಿಭಿನ್ನವಾಗಿ ಈ ಪ್ರಯತ್ನ ನಡೆಸಿದೆ. ಮುಂದಿನ ದಿನದಲ್ಲಿ ನಿಮ್ಮೆಲ್ಲರ ಸಲಹೆ ಸಹಕಾರಗಳನ್ನು ತೆಗೆದುಕೊಂಡು ಇನ್ನೂ ತುಂಬ ಚೆನ್ನಾಗಿ ಆಯ್ಕೆ ಮಾಡೋದ್ರ ಜೊತೆಗೆ ಈ ಪ್ರಶಸ್ತಿ ಪ್ರದಾನಕ್ಕೆ 25,000 ರೂಪಾಯಿ ನಗದನ್ನ ಕೊಡ್ತಾ ಇದ್ದೀವಿ. ಫಲಕ, ಅವರ ಪೂರ್ಣ ವಿವರವಿರುವಂತಹ ಅವರ ಸಾಧನೆಯ ಒಂದು ಭಿನ್ನವತ್ತಳೆಯ ಜೊತೆಗೆ ಗೌರವಿಸುವಂಥ ಕೆಲಸವನ್ನು ಮಾಡ್ತಾ, ಒಂದು ಸಾಧಕರು, ಅದರಲ್ಲೂ ವಿಶೇಷವಾಗಿ ಎಲೆಮರೆ ಕಾಯಂತೆ ಇರುವಂತಹ, ಮತ್ತು ತುಂಬ ವಿಶೇಷವಾಗಿ ಅವರು MA ಜರ್ನಲಿಸಮ್ ಮಾಡಿದವರು. ಇಲ್ಲಿ ತುಂಬ ಜನಕ್ಕೆ ಗೊತ್ತಿಲ್ಲ, ಇಲ್ಲಿ ಪ್ರಜಾವಾಣಿ ವಿ ನಾಗರಾಜ್ ಅಂತ ಇದ್ದರು, ಸುದೀರ್ಘಾವಧಿ ಇಂಡಿಯನ್ ಎಕ್ಸ್ಪ್ರೆಸ್ ಅರುಣು, ನಾಗರಾಜು, ಪ್ರಮೋದು ಎಲ್ಲ ಸಮಕಾಲೀನರು. ಅವರು ಇವರು ಎಲ್ಲ MA ಜೊತೆಗೆ ಓದಂಥವ್ರು. ಹಾಗಾಗಿ ತುಂಬ ಜನ ಹಿರಿಯ ಪತ್ರಕರ್ತರು ಸಹ ಬೆಂಗಳೂರಿನಿಂದ ಈ ಸಮಾರಂಭಕ್ಕೆ ಭಾಗಿಯಾಗಲು ಬರ್ತಾರೆ, ಸಾಕ್ಷೀಭೂತರಾಗಿರ್ತಾರೆ. ಇದನ್ನು ಸರ್ಕಾರಿ ನೌಕರರ ಭವನದಲ್ಲಿ 14ನೇ ತಾರೀಕು ಬೆಳಗ್ಗೆ ಆಯೋಜಿಸಿದೆ. ಹಾಗೆ 1-1:30ಗೆಲ್ಲ ಈ ಕಾರ್ಯಕ್ರಮವನ್ನು ಮುಗಿಸಿ ಊಟದ ವ್ಯವಸ್ಥೆ ಇದೆ. ಎಲ್ಲರೂ ಸಹ ಮತ್ತೆ ಹೇಳ್ತಾ ಇದ್ದೀವಿ, ಕುಟುಂಬ ಸಮೇತ ಬರಬೇಕು, ಒಂದು ರೀತಿ ಕುಟುಂಬದ ಕಾರ್ಯಕ್ರಮ ಆಗಿರಬೇಕು ಅನ್ನೋದನ್ನು ಹೇಳ್ತಾ, ಉಳಿದಿದ್ದ ಏನಾದ್ರು ವಿಚಾರ ಇದ್ದರೆ, ನಾನು ಹೇಳದೆ ಬಿಟ್ಟಿದ್ದಿದ್ರೆ